ಇದನ್ನು ಕುದುರೆ ಮುಖ ಅಂತ ಕರೆಯೋದಕ್ಕೆ ಆ ಶೇಪ್ನ ಹಾಕಿದಾರ. ಇದು ಕುದುರೆ ಮುಖದ ಆ ಕಾಲದ ಒಂದು ಬ್ಯಾಂಕ್. ನಿಮ್ಗೆ ದೂರದಿಂದ ನೋಡಿದರೆ ಗೊತ್ತಾಗಿರ್ತೈತಿ. ಈ ಹಾಸ್ಪಿಟಲ್ ಒಳಗೆ 32 ಜನ ಡಾಕ್ಟರ್ಸ್ ಇದ್ರಂತೆ. ಕುದುರೆ ಮುಖದ ಕನ್ನಡ ಸಂಘದ ಕಾರ್ಯಾಲಯದ ಬಿಲ್ಡಿಂಗ್, ಅದರ ಡೋರ್ ಕೂಡ ನೋಡತ್ತೀರಿ ನೀವು. ಹಳದಿ ಮತ್ತು ಕೆಂಪು ಕಲರ್ ಒಳಗೈತಿ. ಕ್ವಾರ್ಟರ್ಸನ್ನು ಕಟ್ಟಿದಾರ. ಸೊ ಆ ಕ್ವಾರ್ಟರ್ಸು ಕೂಡ ಈಗ ಫುಲ್ ಖಾಲಿ ಐತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ. ನನ್ನ ಇನ್ನೊಂದು ಲಾಗಗೆ ನಿಮ್ಗೆ ಸ್ವಾಗತ. ನಾನಿವತ್ತು ಬಂದಿರೋದು ಕಬ್ಬಿಣದ ಅದಿರಿನ ನಗರ ಆದಂತಹ ಕುದುರೆಮುಖಕ್ಕೆ. ಕುದುರೆಮುಖದೊಳಗೆ 1976ರಂದು ಕಬ್ಬಿಣದ ಮೈನಿಂಗ್ ಸ್ಟಾರ್ಟ್ ಆಯ್ತು. ಕಬ್ಬಿಣದ ಮೈನಿಂಗ್ ಸ್ಟಾರ್ಟ್ ಮಾಡಿದಂಥ ಕಂಪನಿ ಹೆಸರು ಬಂದುಬಿಟ್ಟು KIOCL ಅಂತ. ಕುದುರೆಮುಖದ ಸುತ್ತಮುತ್ತನೂ ಕೂಡ ಈ ಥರ ನೀವು ನನ್ನ ಬ್ಯಾಕ್ ಸೈಡ್ ಒಳಗೆ ನೋಡ್ಬೋದು. ಈ ಥರ ಗುಡ್ಡ ಬೆಟ್ಟಗಳದಾವು. ಈ ಗುಡ್ಡ ಬೆಟ್ಟಗಳಿಂದನೇ ಅವರು ಕಬ್ಬಿಣದ ಅದಿರನ್ನು ತೆಗಿತಿದ್ರು. 2003 ಒಳಗೆ ಇಲ್ಲಿನ ಲೋಕಲ್ ಜನ ಹಾಗೂ ಪರಿಸರ ರಕ್ಷಕರಿಂದ ವಿರೋಧ ಆಗಿ ಕಾಡು ಪ್ರಾಣಿಗಳಿಗೆ ಮತ್ತು ಇಲ್ಲಿನ ಪರಿಸರಕ್ಕೆ ಹಾನಿ ಆಗತ್ತೈತೆ ಅಂಥೇಳಿ ಅವರು ವಿರೋಧ ಮಾಡಿದ್ರು. ವಿರೋಧ ಮಾಡಿದ ಮೇಲೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಇದನ್ನು 2006 ಒಳಗೆ ಅಂದ್ರೆ 30 ವರ್ಷದ ನಂತರ ಈ ಕಂಪನಿ ಕ್ಲೋಸ್ ಆಯ್ತು. ಈ ಮೈನಿಂಗ್ ಕಂಪನಿ ಕ್ಲೋಸ್ ಆದಮೇಲೆ ಈ ಕಂಪನಿ ಒಳಗೆ ಕೆಲಸ ಮಾಡಿದಂಥ 5,000 ಜನ ಎಂಪ್ಲಾಯೀಸ್ ಹಾಗೂ ಅವ್ರನ್ನೇ ನಂಬ್ಕೊಂಡಂತಹ 25,000 ಜನ ಈ ಕುದುರೆಮುಖನ ಬಿಟ್ಟು ಹೋದ್ರು. ಅದರಿಂದ ಈ ಕುದುರೆಮುಖ ಕಂಪ್ಲೀಟಾಗಿ ಖಾಲಿ ಆಯ್ತು. ಈ ಕುದುರೆಮುಖದೊಳಗೆ ಈಗಲೂ ಕೂಡ ನಿಮ್ಗೆ ಬೆರಳೆಣಿಕೆಯಷ್ಟು ಜನ ಸಿಗ್ತಾರ. ಈಗಲೂ ಕೂಡ ಈ ಕಂಪನಿ ಕ್ಲೋಸ್ ಆಗಿಲ್ಲ. ಸ್ವಲ್ಪ ಜನ ಕಂಪ್ನಿಯವರು ಕೂಡ ಅದಾರ ಮತ್ತು ಇಲ್ಲಿ ಲೋಕಲೈಸ್ಟ್ ಜನ ಕೂಡ ಅದಾರ. ಒಂದು ಕಾಲದೊಳಗೆ ಈ ಕುದುರೆಮುಖ ಒಂದು ಮಾಡರ್ನ್ ಸಿಟಿ ಆಗಿತ್ತು. ಇಲ್ಲಿನ ಜನಕ್ಕೆ ಯೂಸ್ ಆಗುವಂತಹ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಬ್ಯಾಂಕ್ ಮತ್ತು ಇಲ್ಲಿನ ಎಂಪ್ಲಾಯೀಸ್ಗೆ ಇರಾಕ ಕ್ವಾರ್ಟರ್ಸ್ ಕೂಡ ಇತ್ತು. ಬರ್ರಿ ಇದ್ರ ಸಿಚುವೇಶನ್ ಯಾವ ಥರ ಆಯ್ತು ಅಂತೇಳಿ ತಿಳ್ಕೊಳ್ಳೋಣಂತ. ನಾನೀಗ ಕುದುರೆಮುಖದ ಬಸ್ ಸ್ಟ್ಯಾಂಡ್ ಕಡೆ ಇದ್ದೀನಿ. ಬಸ್ ಸ್ಟ್ಯಾಂಡಿನ ಅಪೋಸಿಟ್ಟ ನಮಗೊಂದು ಸ್ಕೂಲ್ ಸಿಗ್ತೈತಿ. ನೀವು ಕೂಡ ವಿಡಿಯೋದೊಳಗೆ ನೋಡ್ರಿ. ಇದು ಆ ಸ್ಕೂಲಿನ ಎಂಟ್ರೆನ್ಸ್. ಕಂಪೌಂಡ್ ಈ ಥರ ಆಗೋಗೈತಿ. ಇದೇನೋ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಅಂತ. ಮೈನಿಂಗ್ ಸ್ಟಾರ್ಟ್ ಇದ್ದಾಗ ಈ ಕುದುರೆಮುಖದೊಳಗೆ 3 ಸ್ಕೂಲ್ ಇದ್ವು. ಅದ್ರೊಳಗೆ ಇದು ಒಂದು ಸ್ಕೂಲ್. ಮೈನಿಂಗ್ ಸ್ಟಾಪ್ ಆಗಿ ನೆಕ್ಸ್ಟ್ ಇಯರ್ ಈ ಸ್ಕೂಲ್ನ ಕ್ಲೋಸ್ ಮಾಡಿದ್ರಂತ. ಕ್ಲೋಸ್ ಮಾಡಿದಾಗಿಂದನೂ ಇದು ಹಂಗೈತಿ. ಬೇರೆ ಬೇರೆಯವ್ರು ಬಂದು ಈ ಸ್ಕೂಲ್ನ ನಾವು ನಡೆಸ್ತೇವೆ ಅಂತ ಹೇಳಿದರೂ ಕೂಡ ಈ ಕಂಪ್ನಿಯವ್ರು ಕೊಟ್ಟಿಲ್ಲ. ಲಾಕ್ ಮಾಡಿನೇ ಬಿಟ್ಬಿಟ್ಟಿದ್ದಾರೆ. ಒಳಗಡೆಯಿಂದ ಯಾವ ಥರ ಆಯ್ತು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈ ಥರ ಆಯ್ತು ಒಳಗಡೆ. ಕೆಲವೊಂದು ಐಟಮ್ಸ್ ಎಲ್ಲ ಬಿದ್ದೋಗ್ಬಿಟ್ಟಾವು. ಇದು ಕುದುರೆಮುಖದ ಗೌರ್ಮೆಂಟ್ ಹಾಸ್ಪಿಟಲ್ನ ಎಂಟ್ರೆನ್ಸ್. ಬೋರ್ಡ್ ನೋಡ್ಬೋದು, ಫುಲ್ ರಸ್ಟ್ ಹಿಡ್ದೈತಿ. ಹಂಗೆ ಈ ಗೇಟ್ ಕೂಡ ಫುಲ್ ರಸ್ಟ್ ಐತಿ. ಕ್ಲೋಸ್ ಮಾಡ್ಯಾರ ಇದನ್ನು. ಬೇರೆ ದಾರಿ ಯಾವುದಾದ್ರೂ ಇರ್ಬೋದಲ್ಲ ಒಳಗಡೆ ಹೋಗಕ್ಕೆ. ಸೈಡಿಂದ ಹೋಗಕ್ಕೆ ದಾರಿ ಇರ್ಬೋದು. ನಿಮಗೆಲ್ಲ ತೋರಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ನೋಡು. ಆದರೂ ತೋರಿಸ್ತೇನೆ ನಿಮಗೆ. ಅದು ಆ ಹಾಸ್ಪಿಟಲ್ನ ಮೇನ್ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ನೂ ಕೂಡ ಲಾಕ್ ಮಾಡ್ಯಾರ. ಒಂದು ಕಾಲದೊಳಗೆ ಈ ಹಾಸ್ಪಿಟಲ್ ಒಳಗೆ 32 ಜನ ಡಾಕ್ಟರ್ಸ್ ಇದ್ರಂತೆ. ಆವಾಗಿನ ಕಾಲದೊಳಗೆ ಏನೇನು ಬೇಕೋ ಟ್ರೀಟ್ಮೆಂಟ್ನ ಇಲ್ಲಿ ಎಂಪ್ಲಾಯೀಸ್, ಇಲ್ಲಿರೋ ಜನಕ್ಕೆ ಈ ಹಾಸ್ಪಿಟಲಿಂದನೇ ಕೊಡ್ತಿದ್ರು. ವಿಂಡೋ ಓಪನ್ ಐತಿ. ಆ ವಿಂಡೋ ಓಪನಿಂದ ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತೇಳಿ. ಸ್ವಲ್ಪ ರಿಸ್ಕ್ ಐತಿ ನಿಮಗೆ ತೋರಿಸೋದ್ರೊಳಗೆ, ಬಟ್ ಆದರೂ ನಾನು ಪ್ರಯತ್ನ ಮಾಡ್ತೀನಿ. ಸೊ ಒಂದು ಟೇಬಲ್ ಮತ್ತು ಒಂದು ಚೇರ್ ಟೈಪ್ ಕುತ್ಕೊಳ್ಳೋಕೆ. ನೀವೀಗ ನೋಡ್ತಾ ಇರೋ ಈ ಬಿಲ್ಡಿಂಗ್ ಇಲ್ಲಿನ ಎಂಪ್ಲಾಯೀಸ್ ಇದ್ರಲ್ಲ, ಆ ಎಂಪ್ಲಾಯೀಸಿಗೆ ಕೊಡುವಂತಹ ಕ್ವಾರ್ಟರ್ಸ್ ಇವು. ಆದ್ರೆ ಎಂಪ್ಲಾಯೀಸೇ ಇಲ್ಲ ಮತ್ತು ಜನನೂ ಇರಲಿಲ್ಲಕ್ಕೆ ಇವೀಗ ಕಂಪ್ಲೀಟಾಗಿ ಖಾಲಿ ಬಿದ್ದಾವೆ ಇವು. ಸೊ ಈ ಕಡೆ ನೋಡಿದ್ರೆ ಒಂದು ಸ್ಟ್ಯಾಚು ಐತಿ. ಆ ಸ್ಟ್ಯಾಚು ಬಂದುಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚು ಅದು. ಅದ್ರ ಹಿಂದೆ ಒಂದು ಬಿಲ್ಡಿಂಗ್ ಐತಿ. ಮೇ ಬಿ ಇದೊಂದು ಸ್ಕೂಲ್ ಇದು. ಆಗಲೇ ಹೇಳಿದ್ನಲ್ಲ 3 ಸ್ಕೂಲ್ ಅದಾವಂತ. ಆ ಸ್ಕೂಲ್ ಒಳಗೆ ಇದು ಒಂದು ಸ್ಕೂಲ್. ಇದನ್ನು ಕೂಡ ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ.
ಕ್ರೀಡಾ ಕೊಠಡಿ ಗ್ರಂಥಾಲಯ ಅಂತ ಏನೇನೋ ಐತಿ ಒಳಗಡೆ. ಇಲ್ಲೇ ಸುಸ್ವಾಗತ ಕುದುರೆಮುಖ ಸ್ಪೋರ್ಟ್ಸ್ ಆ್ಯಂಡ್ ರೀಕ್ರಿಯೇಷನ್ ಕೌನ್ಸಿಲ್ ಕುದುರೆಮುಖ ಅಂತ ಐತಿ. ಇಲ್ಲೆಲ್ಲ ಸಗಣಿ ಎಲ್ಲ ಬಿದ್ದುಬಿಟ್ಟೈತಿ ಇಲ್ಲಿ ಕೆಳಗಡೆ, ಕಂಪ್ಲೀಟಾಗಿ ಪಾಳು ಬಿದ್ದಿದ್ದಕ್ಕೆ. ಇಲ್ಲಿಂದ ಮುಂದ್ಗಡೆ ನಿಮ್ಗೆ ಮೇನ್ ಒಂದು ಪ್ಲೇಸ್ ತೋರಿಸ್ತೀನಿ, ಅಲ್ಲಿ ಹೋಗೋಣಂತ ಬರ್ರಿ. ಈಗ ಈ ಕುದುರೆಮುಖದೊಳಗೆ ನಿಮ್ಗೆ ಯಾವುದೇ ಥರದ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ಅದಕ್ಕೋಸ್ಕರನೇ ಬಿಫೋರ ಇದನ್ನು ಆಫ್ಲೈನ್ ಡೌನ್ಲೋಡ್ ಮಾಡ್ಕೊರಿ ಮ್ಯಾಪ್ನ. ಮತ್ತು ಇಲ್ಲೇ ಜಿಗಣಿ ಕಾಟ ಭಾಳ ಐತಿ, ಅಂದ್ರೆ ಲೀಚಸ್ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಗೆ ಕಚ್ಚಿ ಇಷ್ಟು ದಪ್ಪದೆಲ್ಲ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಡೆಟಾಲ್ ಆ ಥರ ಏನಾದರೂ ತೊಗೊಂಡು ಬರ್ರಿ, ಮತ್ತು ಶೂಸ್ನ ವೇರ್ ಮಾಡಿರಿ. ಮತ್ತು ನನ್ನ ಬ್ಯಾಕ್ ಸೈಡ್ ನೀವು ನೋಡಾತಿರಲ್ಲ, ಇದೆಲ್ಲ ಗುಡ್ಡ. ಈ ಗುಡ್ಡದ ಮೇಲೇ ಅವರು ಕ್ವಾರ್ಟರ್ಸನ್ನು ಕಟ್ಟಿರೋದು. ನಾನು ಅಲ್ಲಿಂದ ಬರೋ ಮುಂದೆ ಅಬ್ಸರ್ವ್ ಮಾಡಿದ್ದೆ, ಅವೆಲ್ಲ ಫುಲ್ ಹೈಟ್ ಒಳಗದಾವು. ಸೊ ಜಾಗ ಕರೆಕ್ಟಾಗಿ ಆಗಲಿ ಅಂತಂಥೇಳಿ ಅವರು ಗುಡ್ಡದ ಮೇಲೆ ಕಟ್ಟಿದ್ದಾರೆ ಅದನ್ನು. ಸೊ ಇಲ್ಲಿಂದ ನಾನು ಬ್ಯಾಂಕ್ ಕಡೆ ಹೊಂಟೇನೀಗ, ಬಟ್ ದಾರಿ ತಪ್ಪಿಟ್ಟೆ. ಈಗ ನಾನು ಯಾವ ಕಡೆ ಹೋಗ್ಬೇಕಂತ ನನಗೆ ಇಲ್ಲೊಂದು ದಾರಿ ಬರತೈತಿ, ಇಲ್ಲೊಂದು ದಾರಿ ಬರತೈತಿ. ಯಾವ ಕಡೆಯಿಂದ ಹೋಗ್ಬೇಕಂತ ಗೊತ್ತಿಲ್ಲ, ಯಾರಿಗಾದರೂ ಕೇಳಿ ನೋಡೋಣ. ಇದು ಕುದುರೆಮುಖದ ಆ ಕಾಲದ ಒಂದು ಬ್ಯಾಂಕ್. ನಿಮ್ಗೆ ದೂರದಿಂದ ನಾನು ನೋಡಿದರೆ ಗೊತ್ತಾಗಿರ್ತೈತಿ ಬೋರ್ಡಿಂದ. ಇದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಒಳಗೆ ಹೆಂಗಂದ್ರೆ ಸರ್ವರ್ ಭಾಳ ಇಶ್ಯೂ ಅಲ್ಲ. ಸೊ ವಿಚಾರಣೆ ಮಾಡೋಣ ಬರ್ರಿ. ಎಂಟ್ರೆನ್ಸ್ ಆ್ಯಸ್ ಯೂಸಲ್ ಇದನ್ನು ಕೂಡ ಕ್ಲೋಸ್ ಮಾಡ್ಯಾರ. ಸೊ ಸೈಡಿಗೆ ವಿಂಡೋ ಓಪನ್ ಅದಾವು. ಈ ವಿಂಡೋ ಒಳಗಿಂದ ನೋಡಿದ್ರೆ ನಮಗೆ ಈ ಥರ ಟೇಬಲ್, ಡೋರು ಮತ್ತು ಕೆಲವೊಂದು ಚೇರ್ ಎಲ್ಲ ಕಾಣತ್ತಾವು. ಇದ್ರ ಐಟಮ್ಸ್ನೆಲ್ಲ ಆಲ್ಮೋಸ್ಟ್ ತೊಗೊಂಡೋಗ್ಬಿಟ್ಟಾರ. ಈ ಕಡೆ ಯಾರ್ದೋ ಒಂದು ಫೋಟೋ ಐತಿ, ಯಾರಂತ ನಮಗಂತೂ ಗೊತ್ತಿಲ್ಲ. ಫ್ಯಾನ್ ಇನ್ನೂ ಹಂಗೈತಿ. ಈ ಕಡೆ ಕೂಡ ಒಂದು ವಿಂಡೋ ಐತಿ, ನೋಡೋಣ ಬರ್ರಿ. ಸೊ ನಾನು ಬರೋದಕ್ಕಿಂತ ಮುಂಚೆ ಇಲ್ಲೇನೋ ವರ್ಕ್ ಮಾಡತ್ತಿದ್ರು. ಸೊ ಅವ್ರೇನೋ ತೊಗೊಂಡು ಹೋದ್ರು. ಇಲ್ಲೂ ಕೂಡ ಟೇಬಲ್ ಎಲ್ಲ ಹಂಗೈತಿ, ಕೆಲವೊಂದು ಲಾಕರ್ಸ್. ಸೊ ಆ್ಯಸ್ ಯೂಸ್ವಲ್ ಹಂಗೆ ಇಟ್ಟಾರ. ಒಂದು ಸೈಕಲ್ ಕೂಡ ಐತಲ್ಲೇ, ದೇವ್ರ ಪೂಟ ಕೂಡ ಹಂಗೈತಿ. ಈ ಕಡೆ ನೋಡಿದ್ರೆ ಕೆನರಾ ಬ್ಯಾಂಕಿಂದು ATM ಕಾರ್ಡುದಾರರ ಗಮನಕ್ಕೆ ಅಂತಂಥೇಳಿ ಹಾಕಿದಾರ. ಸೊ ಬ್ಯಾಕ್ ಸೈಡ್ ಹೋಗಿ ನೋಡಿದ್ರೆ ನಮಗೇನು ಕಾಣ್ಬೋದು? ಸೊ ಏನಿಲ್ಲ, ಇದರಿಂದ ಆಲ್ಮೋಸ್ಟ್. ಇದ್ರ ಪಕ್ಕಕ್ಕೆ ಇನ್ನೊಂದು ಬ್ಯಾಂಕ್ ಐತಂತೆ. ಈ ಕೆನರಾ ಬ್ಯಾಂಕಿನ ಪಕ್ಕಕ್ಕೆ ನನಗೆ ಇನ್ನೊಂದು ಬ್ಯಾಂಕ್ ಸಿಗ್ತೈತಿ. ಯಾವುದಪ್ಪ ಅಂತಂದರೆ MNC ಬ್ಯಾಂಕ್ ಅಂತ, ಬೈಕುಂದಿ ಅಂತ ಹಾಕ್ಯಾರ. ಅಕ್ಕಪಕ್ಕದಾಗ 2 ಬ್ಯಾಂಕ್ಗಳಿದ್ವು. ಅಂದ್ರೆ ತಿಳ್ಕೊರಿ ಯಾವ ಥರ ಆಗಿನ ಜನ ಟ್ರಾನ್ಸಾಕ್ಷನ್ ಮಾಡ್ತಿದ್ರಂತ. ಆದರೆ ಈಗ ಇವೆರಡು ಬ್ಯಾಂಕ್ಗಳು ಕೂಡ ಖಾಲಿ. ಸೊ ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್. ಇದು ಒಂದು ನಾರ್ಮಲ್ ಬ್ಯಾಂಕ್ ಇರ್ಬೋದು ಇದು. ಸೊ ಇಲ್ಲಿಂದ ನಾವು ನಮ್ಮ ಮುಂದಿನ ಪಯಣ ಹೋಗೋಣಂತ. ನೀವೀಗ ಬಿಲ್ಡಿಂಗ್ ನೋಡತ್ತಿರಲ್ಲ, ಇದು ಕುದುರೆಮುಖದ ಕನ್ನಡ ಸಂಘದ ಕಾರ್ಯಾಲಯದ ಬಿಲ್ಡಿಂಗ್. ಅದರ ಡೋರ್ ಕೂಡ ನೋಡತ್ತೀರಿ ನೀವು, ಹಳದಿ ಮತ್ತು ಕೆಂಪು ಕಲರ್ ಒಳಗೈತಿ. ಸೊ ಆ ಟೈಮ್ ಒಳಗೆ ಕನ್ನಡ ಸಂಘ ಇರ್ಬೋದು ಇದು. ಸೊ ಅದರ ಅಪೋಸಿಟೇ ಎಕ್ಸಾಕ್ಟಾಗಿ ನಮಗೆ ಒಂದು ಗ್ರೋಸರಿ ಶಾಪ್ ಸಿಗ್ತೈತಿ. ಇದು ಕೂಡ ಕಂಪ್ಲೀಟ್ ಕ್ಲೋಸ್. ಸೊ ಸೈಡ್ಗೆ ಪ್ರೊಫೆಷ್ನಲ್ ಕೊರಿಯರ್ ಮತ್ತು STD ಅಂತೆಲ್ಲ ಹಾಕಿದ್ದಾರೆ. ಆ ಟೈಮ್ ಒಳಗೆ STDನೇ ಯೂಸ್ ಮಾಡ್ತಿದ್ರಲ್ಲ. ಕೊರಿಯರ್ ಕೂಡ ಕನೆಕ್ಟ್ ಇತ್ತು ಅನ್ನೋಕ್ಕೆ ಈ ಬೋರ್ಡ ಕೂಡ ಸಾಕ್ಷಿ. ಇಲ್ಲಿ ಮೇಲ್ಗಡೆ ಕೂಡ ಕ್ವಾರ್ಟರ್ಸ್ ಅದಾವು, ಬಟ್ ಜನ ಎಲ್ಲೂ ಇಲ್ಲ. ನಾನೀಗ ಕುದುರೆಮುಖದ ಸಹ್ಯಾದ್ರಿ ಭವನದ ಫ್ರಂಟ್ಗೆ ಅದೇನಿ. ಆ ಕುದುರೆ ಶೇಪ್ ನೋಡ್ಬೋದು ನೀವು. ಇದನ್ನು ಕುದುರೆಮುಖ ಅಂತ ಕರೆಯೋದಕ್ಕೆ ಆ ಶೇಪ್ನ ಹಾಕಿದಾರ. ಇದೇನು KIOCL ಇದೆ ಅಲ್ಲ, ಆ ಕಂಪ್ನಿಯ ಒಂದು ಬಿಲ್ಡಿಂಗ್ ಇದೆ. ಈ ಕಡೆ ಹೋಗಬೇಡ ಅಂತ ಹೇಳಿದ್ರು ನಂಗೆ. ಯಾಕಂದ್ರೆ ಫಾರೆಸ್ಟ್ ಸ್ಟಾರ್ಟ್ ಆಗ್ತೈತಲ್ಲ, ಅದಕ್ಕೋಸ್ಕರ ಇಲ್ಲಿ ಹೋಗಬೇಡ, ಕಾಡು ಪ್ರಾಣಿಗಳು ಭಾಳ ಅದಾವ ಅಂತ ಹೇಳಿದ್ರು. ಇಲ್ಲಿಂದ ಅಂತೂ ಮುಂದೆ ದಾರಿ ಇಲ್ಲ, ಈ ಕಡೆ ಅಂತೂ ನಮಗೆ ಬಿಡೋದಿಲ್ಲ. ಸೊ ಅದಕ್ಕೆ ಈ ಕಡೆ ಏನಾದರೂ ಸಿಗ್ತೈತನ ಅಂತೇಳಿ ನೋಡೋಣಂತೀಗ. ನಾನು ಇಷ್ಟೊತ್ತಿಂದ ಈ ಕುದುರೆಮುಖದೊಳಗೆ ಅಡ್ಡಾಡಿದ್ರು ಕೂಡ ನನಗೆ 1-2 ಜನ ಸಿಕ್ಕರು ಅಷ್ಟೇ. ಅದು ಕೂಡ ಈ ಕಂಪ್ನಿ ಎಂಪ್ಲಾಯೀಸ್ ಅವರು ಯಾಕೆ ಬಂದು ಏನು ಮಾಡತ್ತಿ ಅಂತೂ ಕೂಡ ನನಗೆ ಕೇಳಲಿಲ್ಲ. ಹಬ್ಬಬ್ಬ ಅಂದರೆ ಈ ಕುದುರೆಮುಖದೊಳಗೆ ಈಗ 100 ಜನ ಉಳಿದಿರ್ಬೋದು ಅಷ್ಟೇ. ನಾನೀಗ ಒಂದು ಬ್ರಿಡ್ಜ್ ಮೇಲೆ ನಿಂತೇನಿ. ಆ ಬ್ರಿಡ್ಜ್ ಕಡೆ ನಿಮ್ಗೊಂದು ಏನೋ ತೋರಿಸ್ತೀನಿ ಬರ್ರಿ. ಸೊ ಈ ಬ್ರಿಡ್ಜ್ ಕೆಳಗಡೆ ನಿಮ್ಗೆ ಈ ಥರ ನೀರು ಹರಿಯತೈತಿ. ಈ ನೀರು ಹರಿಯೋದಕ್ಕೆ ಎಕ್ಸಾಕ್ಟಾಗಿ ಒಂದು
ಕ್ವಾರ್ಟರ್ಸನ್ನು ಕಟ್ಟಿದಾರ. ಸೊ ಆ ಕ್ವಾರ್ಟರ್ಸು ಕೂಡ ಈಗ ಫುಲ್ ಖಾಲಿ ಐತಿ. ಈ ಕುದುರೆಮುಖದ ಹಾಸ್ಪಿಟ್ಲಿನ ಪಕ್ಕದಲ್ಲೇ ಈ ಸರ್ಕಲ್ ಇರೋದು. ಈ ಸರ್ಕಲ್ ಒಳಗಡೆ ಒಬ್ಬರ ಮೂರ್ತಿ ಐತಿ. ಅವರ ಹೆಸರು ಬಂದುಬಿಟ್ಟು ಕೆ ರಾವ್ ಅಂತ. ಬಟ್ ಅವರು ಈ ಮೈನಿಂಗಿಗೆ ಸಂಬಂಧಿಸಿದವ್ರು ಇರ್ಬೋದು, ಬಟ್ ಅವ್ರು ಯಾರಂತ ನಮಗೆ ಗೊತ್ತಿಲ್ಲ. ಇಲ್ಲಿಂದ ಕೆಳಗಡೆ ಹೋದ್ರೆ ನಮಗೆ ಒಂದು ಹಳೆ ಬಸ್ ಸ್ಟ್ಯಾಂಡ್ ಸಿಗ್ತೈತಿ, ಅಲ್ಲಿ ಕಾಣತ್ತಿರ್ಬೋದು ನಿಮಗೆ. ಬಟ್ ಅದನ್ನು ಈಗ ಯಾರು ಯೂಸ್ ಮಾಡತ್ತಿಲ್ಲ ಅಂತ ಅದನ್ನೊಂದು ತೋರಿಸ್ತೇನೆ ನಿಮಗೆ. ಕುದುರೆಮುಖದೊಳಗೆ ಮೈನಿಂಗ್ ಸ್ಟಾರ್ಟ್ ಇದ್ದಾಗ ಯೂಸ್ ಮಾಡ್ತಿದ್ದಂತಹ ಬಸ್ ಸ್ಟ್ಯಾಂಡ್ ಇದು. ಬಸ್ ಸ್ಟ್ಯಾಂಡ್ ಈಗ ಕ್ಲೋಸ್ ಮಾಡಿದ್ದಾರೆ ಈ ಥರ. ಬಟ್ ಒಳಗಡೆ ನೋಡ್ಬೋದು ನೀವು, ಸಗಣಿ ಈ ಥರ ಎಲ್ಲ ಕಸ ಎಲ್ಲ ಇದೆ. ಇಲ್ಲಿಂದ ಒಳಗಡೆ ಹೋದ್ರೆ ನಮಗೆ ಬಸ್ಸಿನ ವೇಳಾಪಟ್ಟಿ ಐತಿ, ಮತ್ತು ಬಸ್ ಯಾವ್ಯಾವ ರೂಟ್ನೊಳಗೆ ಹೋಗ್ತಾವೆ ಅನ್ನೋಕ್ಕೂ ಹಾಕಿದ್ದಾರೆ. 2 ಥರದ್ದು ಅದಾವೆ ವೇಳಾಪಟ್ಟಿ. ಸೊ ಇದು ಬಂದುಬಿಟ್ಟು ಮಂಗಳೂರಿಗೆ ಹೋಗೋದು, ಇದು ಬಂದುಬಿಟ್ಟು ಶಿವಮೊಗ್ಗ, ಸಾಗರ, ಕಳಸ ಆ ಥರ ಹೋಗೋದು. ಆ ಟೈಮ್ ಒಳಗೆ ಇಲ್ಲೇ ಭಾಳಷ್ಟು ಬಸ್ಸುಗಳಿದ್ವು, ಆದರೆ ಈಗ ಭಾಳ ಅಂದ್ರೆ ಭಾಳ ಕಡಿಮೆ ಆಗಿಬಿಟ್ಟವು ಬಸ್. ಸೊ ನಾನೀಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.